ಇವತ್ತು ಮಂಡ್ಯದಲ್ಲಿ ಮಾತನಾಡ್ತಾ ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಿಖಿಲ್ ಸೋಲಿಸಿ ಮುಖಭಂಗ ಮಾಡಲು ಪಣ ತೊಟ್ಟಿದ್ದಾರೆ, ಕುಮಾರಸ್ವಾಮಿಗೆ ಮುಖಭಂಗ ಮಾಡಲು ಪಣ ತೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಇಲ್ಲಿ ದೇವೇಗೌಡರು ಹೇಳಿದ್ದಾರೆ. ಮಂಡ್ಯದಲ್ಲಿ ಕೆಆರ್ಪೇಟೆಯಲ್ಲಿ ಮಾತನಾಡ್ತಾ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಿಖಿಲ್ರನ್ನ ಮಂಡ್ಯದಲ್ಲಿ ಸೋಲಿಸುವ ಮೂಲಕ ಕುಮಾರಸ್ವಾಮಿಗೆ ಮುಖಭಂಗ ಮಾಡಲು ಪಣ ತೊಟ್ಟಿದ್ದಾರೆ ಅಂತ ಮಂಡ್ಯದಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಸಿದ್ದರಾಮಯ್ಯ ಬಂದ್ರೂ ಕೂಡ ಈಗ ಪ್ರಚಾರಕ್ಕೆ ಫಲಕಾರಿ ಆಗಲ್ಲ ಅಂತ ಹೇಳಿದ್ದಾರೆ. ಹೆಸರನ್ನ ಎಲ್ಲೂ ಕೂಡ ಹೇಳದೆ ಚಲುವರಾಯಸ್ವಾಮಿ ಮತ್ತು ಅತೃಪ್ತರ ವಿರುದ್ಧ, ಕಾಂಗ್ರೆಸ್ ಅತೃಪ್ತರ ವಿರುದ್ಧ ದೇವೇಗೌಡರು ಈ ರೀತಿಯಾಗಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಮಂಡ್ಯದಲ್ಲಿ ಹೋರಾಟ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಮಾಧ್ಯಮ ಸ್ನೇಹಿತರು ಏನು ಬಿಂಬಿಸ್ತಾರೆ, ಇದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಿದೆ. ಮಂಡ್ಯ ಅಂತ ಒಂದು ಜಿಲ್ಲೆ, ಗಂಡುಮೆಟ್ಟಿನ ಜಿಲ್ಲೆ ಇದೆ. ರಾಷ್ಟ್ರದಲ್ಲಿ ಅವಿಭಾಜ್ಯ ಈ ಜಿಲ್ಲೆಯ ಬಗ್ಗೆ ಎಂದಲ್ಲ, ನಾನು ರಾಜಕೀಯವಾಗಿ ವಿರೋಧ ಪಕ್ಷದ ನಾಯಕನಾಗಿ ಏನು ನನ್ನ ಪಾದಾರ್ಪಣೆ ಮಾಡಿದೆ ಮಂಡ್ಯ ಜಿಲ್ಲೆಗೆ, ಅವತ್ತು ಕೃಷ್ಣ ಅವರು ಮಂತ್ರಿಗಳು, ದೇವರಾಜ ಅರಸು ಮುಖ್ಯಮಂತ್ರಿ. ಅಲ್ಲಿಂದ ಈ ಜಿಲ್ಲೆಯಲ್ಲಿ ಕೆಆರ್ಪೇಟೆಯಲ್ಲಿ ಹಲವಾರು ಬಾರಿ ಓಡಾಡಿದ್ದೇನೆ. ನಾನು ದೈವೇಚ್ಛೆ ಬರಗಿದ್ದ ಮಗ, ನಾನು ದೊಡ್ಡ ಆದರ್ಶವಾದಿ ಅಲ್ಲ, ರಾಜಕೀಯ ವಂಶಕ್ಕೆ ಸೇರಿದನಲ್ಲ. ನಾನು ನೀರಾವರಿ ಮಂತ್ರಿಯಾದದ್ದು ಆ ಸಂದರ್ಭದಲ್ಲಿ ಅಗಲೇವಿನ ಬೋರೇಗೌಡರು ಅಂತ ನಿವೃತ್ತ ಅಧಿಕಾರಿ, ಅವರು ನನ್ನ ಕಡೆ ಬಂದರು. ಹಾಸನದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದರು. ನನ್ನ ಬಗ್ಗೆ ಅವರಷ್ಟೊಂದು ಪ್ರೀತಿ ಇಲ್ಲ. ಶ್ರೀಕಂಠಯ್ಯನವರು ಮಂತ್ರಿಗಳು, ಅವ್ರ ಬಗ್ಗೆ ನಾನು ಹಲವಾರು ಟೀಕೆಗಳನ್ನು ಮಾಡ್ತಾ ಇದ್ದೆ, ವಾಸ್ತವಾಂಶದ ಮೇಲೆ ಚರ್ಚೆ ಮಾಡ್ತಾ ಇದ್ದೆ. ಸ್ವಲ್ಪ ಮಟ್ಟಿಗೆ ನನ್ನ ಬಗ್ಗೆ ಅವರಿಗೆ ಅಸಮಾಧಾನ. ನಾನೇ ನೀರಾವರಿ ಮಂತ್ರಿ ಆದಾಗ ನಾನು ನಿಮಗೊಂದು ಸನ್ಮಾನ ಮಾಡಬೇಕು, ದಯಮಾಡಿ ನೀವು ನಮ್ಮ ಊರಿಗೆ ಬರಲಿಕ್ಕೆ ಒಪ್ಕೋಬೇಕು ಅಂತ ಹೇಳಿ ಕೆಆರ್ಪೇಟೆಯ ಒಂದು ಭಾಗ ಆಗಲೇ ಅವರ ಊರಿನಲ್ಲಿ ಸನ್ಮಾನಕ್ಕೆ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸಭೆ ಏರ್ಪಾಡು ಮಾಡಿದ್ರು. ಅವತ್ತು ಅಲ್ಲಿ ಒಂದು ಮೆಮೊರಂಡಮ್ ಅನ್ನು ಕೊಟ್ಟು, ಏನಾದರೂ ಮಾಡಿ ನೀವು ಕೆಆರ್ಪೇಟೆಗೆ ನೀರು ತಂದು ಕೊಡಪ್ಪ, ಪಾಂಡವಪುರಕ್ಕೆ, ನಾಗಮಂಗಲಕ್ಕೆ ಈ ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ,